ಬೆಂಗಳೂರಿಗರೇ ಕರ್ನಾಟಕದವರೇ ಕಾಣದೇ ಇರತಕ್ಕಂಥ ಕನ್ನಡಿಗರಿಗೆ ತಿಳಿದೇ ಇರತಕ್ಕಂಥ ಅನೇಕ ಇತಿಹಾಸ ಪುಟಗಳಲ್ಲಿ ಸೇರಿ ಹೋಗಿರ್ತಕ್ಕಂಥ ಪುರಾಣ ಪ್ರಸಿದ್ಧ ದೇವಾಲಯಗಳು ಅನೇಕ ಇದೆ. ಅದರಲ್ಲಿ ಶಿವಕೋಟೆ ಗ್ರಾಮ ಪಂಚಾಯತಿಗೆ ಸೇರಿದಂತಹ ಐವರಕಂಡ್ರಪುರ ಎಂಬ ಗ್ರಾಮದಲ್ಲಿ ಪಾಂಡವರು ಕುಂತಿದೇವಿಯೊಟ್ಟಿಗೆ ವಾಸವಿದ್ದಂತಹ ಹಾಗೆ ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಶಿವಲಿಂಗಗಳ ಬಗ್ಗೆ ಸುಮಾರು 90 ಭಾಗ ಜನಕ್ಕೆ ಗೊತ್ತೇ ಇಲ್ಲ. ಬನ್ನಿ ತಿಳ್ಕೊಳ್ಳೋಣ. ಇಲ್ಲಿ ವ್ಯಾಸರು ವಾಸವಾಗಿದ್ದರು ಅಂತ ಪಾಂಡವರು ಈ ಸ್ಥಳಕ್ಕೆ ಬಂದು ಸ್ವಯಂ ಶಿವಲಿಂಗಗಳನ್ನು ನಿರ್ಮಿಸಿ ಈ ಸ್ಥಳದಲ್ಲಿ ಪೂಜೆ ಮಾಡಿದಂಥ ಸ್ಥಳ ಐವರಕಂಡ್ರಪುರ ಹೇಳಿ ಕರೀತಾರೆ ಈ ಗ್ರಾಮವನ್ನು. ಹಾಗಾಗಿ ನೋಡಿ, ಇಲ್ಲಿ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಜಾಗ ತುಂಬ ಶ್ರೇಷ್ಠವಾದಂಥದ್ದು. ಹೆಸರುಘಟ್ಟ ಕೆರೆ ಅಂತ ಏನು ಹೇಳ್ತೀವಿ, ಅದು ಹಿಂದೆ ಅರ್ಕಾವತಿ ನದಿಯಾಗಿತ್ತು. ಅರ್ಕಾವತಿ ನದಿಯಲ್ಲಿ ಪಾಂಡವರು ಮಿಂದು ಅಲ್ಲಿಂದ ಬಂದು ಇಲ್ಲಿ ಇರ್ತಕ್ಕಂಥ ಶಿವಲಿಂಗಗಳಿಗೆ ಪೂಜೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ಈ ದೇವಾಲಯವನ್ನು ಸರ್ಪಗಳು ಕಾವಲು ಕಾಯ್ತವೆ ಅಂತ ಪ್ರತೀತಿ. ಯಾವುದೇ ಅಲಂಕಾರ ಇಲ್ಲದೆ ಇದ್ದರೂ ಕೂಡ ಭಗವಂತ ನಿರಾಡಂಬರವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಐವರಕಂಡ್ರಪುರದಲ್ಲಿ ಇರ್ತಕ್ಕಂಥ ಪಾಂಡವರು ಇದನ್ನು ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ. ಎಷ್ಟು ಪ್ರಕಾಶಮಾನವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಮಸ್ಕಾರ ಸ್ವಾಮಿ. ನಮಸ್ತೆ ಸ್ವಾಮಿ. ಸ್ವಾಮಿ, ನಾವು ಕ್ಷಿಪ್ರಕ್ರಾಂತಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲು, ಹಾಗೆ ಇವರು ಲೈವ್ ಶಾರ್ಕ್ ಈವೆಂಟ್ಸ್ ಅಂತೇಳಿ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿ ಈ ನಮ್ಮ ಶಿವಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿವಕೋಟೆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಶಿವಲಿಂಗದ ಮಹತ್ವ ಏನು, ಹಾಗೆ ಇನ್ನು ಸುತ್ತಮುತ್ತ ಅನೇಕ ದೇವಾಲಯಗಳಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸಂಪೂರ್ಣವಾದಂಥ ವಿವರ ಕೊಡಿ ಸ್ವಾಮಿ. ಶಿವಕೋಟೆ ಅನ್ನೋದಕ್ಕೆ ಅದು ಹೆಸರು ಬಂದಿರೋದು ಯಾಸ್ಮ ಋಷಿ ತಪಸ್ಸು ಮಾಡಿದ ಜಾಗ. ಓಕೆ, ಆಯಿತಾ. ಇದು ಅರಗಮನೆಯಿಂದ ತಪ್ಪಿಸ್ಕೊಂಡು ಬಂದು ಪಾಂಡವರು ಕುಂತಿ ಮಕ್ಕಳನ್ನ ಹಾಕ್ಕೊಂಡು ಮಲಗಿದ ಜಾಗ. ಅರ್ಥ ಆಯ್ತಾ. ಆ ಭೀಮ ಅಲ್ಲಿ ಆತಕ್ಕಿದ್ದಾನೆ ಅಂದರೆ ದ್ರೌಪದಿನ ಸೆರೆಗೆ ಎಳೆದಿದ್ದಕ್ಕೆ ಭೀಮ ದುರ್ಯೋಧನ ಕತ್ತೊಡ್ದ. ತಿರ್ಗಾ ಅರ್ಧ ಗಂಟೆ ಬಂದು ತಿರ್ಗಿ ಕತ್ತು ಕೂತ್ಕೊಂತು. ಕೃಷ್ಣ ಹತ್ಕೊಂಡಿದ್ದ ಕೃಷ್ಣ ಬಂದು ಆ ಥರ ಬೀಳಬೇಡ ಇರು ಹೇಳ್ತೀನಿ, ಅವನು ಎದ್ದು ಬಂದುಬಿಡ್ತಾನೆ ಅಂತ ತಿರ್ಗಾ ಅವನಿಗೆ ಮೋರ್ಚಕರಂಗೆ ಬೀಳಿಸಿ ಅವನ ಭೀಮನಿಗೆ ಬೋಧನೆ ಹೇಳ್ಕೊಟ್ಟಿದ್ದ ಜಾಗ. ಅವನ ಪ್ರಾಣ ಎಲ್ಲೂ ಇಲ್ಲಪ್ಪ, ಬಲಗಡೆ ತೊಡೆಯಲ್ಲಿದೆ, ಪ್ರಾಣ ತೊಡೆ ತಟ್ಟಿ ತೋರಿಸ್ತಾ ಒಂದು ವಸ್ತು ಕೊಡ್ತೀನಿ, ಅವನು ಅದು ಗೆದ್ದಿದ್ರೆ ಅವನಿಗೆ ಮಾತ್ರ ಜಾಗ ಕೊಡ್ತೀನಿ, ಅವ್ರಿಗೆ 5 ಜನಕ್ಕೆ, ಇಲ್ಲದೆ ಕೊಡೋದಿಲ್ಲ ಅಂದು. ಇವ್ರು ನಿಂಗೆ ಬಿಟ್ಟರೆ ಆಗಲ್ಲ, ಹ್ಞೂ ಅಂತ ಒಪ್ಕೊ ಅಂತ ಭೀಮನಿಗೆ ಕೃಷ್ಣ ಹೇಳಿದ ಜಾಗ ಇದು. ಏನು ಹೇಳಿದ, ಆ ಥರ ಬೀಳಬೇಡ, ಅವನೇನು ಹೇಳಿದ್ರು ನಾನು ಸಾಗಿಸ್ತೀನಿ ಅಂತ. ಆಯಿತು ಅಂತ ಒಪ್ಕೊಂಡ ಭೀಮ. ಅವಾಗ ದೊಡ್ಡ ಗುಂಡು ತಂದು ಕವಣೆ ಕಲ್ಲಲ್ಲಿ ಹೊಡೆದಿದ್ದ ಜಾಗ ಇದು. 501 ಎಕರೆ ಇವರಿಗೆ ಕೊಟ್ಟ. ಅವಾಗ ಕೊಟ್ಟು ಒಂದು ರಾತ್ರಿ ಮಲಗಿ ಅವಾಗ ಮಾಗಡಿ ಕೆಂಪೇಗೌಡ ಬ್ಯಾಂಬ್ರ ಮನೆಯಲ್ಲಿ ಇದ್ದಾಗ ಬಾಳೆ ಗಿಡ ಯಾರಕ್ಕವಾಗ ಬಂದು ಬ್ಯಾಂಬ್ರ ಊಟ ತಂದಾಗೆ ಅವ್ರು ಏನೋ ಸಿರಿ ಬರ್ತಾ ಇದೆ, ಅವನು ನಾವೇನೋ ಅನ್ಬಾರ್ದು ಅಂತ ಮಾಗಡಿ ಕೆಂಪೇಗೌಡ ಬೇಡ ಅಂತ ತಿರ್ಗ ಮನೆಗೆ ಕರ್ಕೊಂಡೋದು. ಅವನಿಗೆ 7 ಅಡಿ ಸರ್ಪ ನೆಳ್ಕೊಂಡಿತ್ತು. ಬ್ಯಾಂಬ್ರ ನೋಡ್ಬಿಟ್ಟು ನಿನಗೆ ಸಿರಿ ಬಂದರೆ ಏನು ಕೊಡ್ತೀಯ ಗೌಡ ಅಂತ. ಸ್ವಾಮಿ ಬೋಣಿ ಫಸ್ಟ್ ಏನೇ ಬಂದು ನಿಮ್ಮದೇ ಅಂತ ಇದೆ. ಇವಾಗ ಒಂದು ಕುಂಬಳಕಾಯಿ ಬೆಳೀಲಿ, ಒಂದು ತರಕಾರಿ ಬೆಳಿ ಬ್ಯಾಂಬ್ರ ಕೊಡೋರು. ಇವಾಗ ಬ್ಯಾಂಬ್ರಿಗೆ ಯಾಕಂದ್ರೆ ಬ್ಯಾಂಬ್ರ ಹೊಡೋನೇ ಕಿತ್ಕೊಂಡು ತಿಂದ್ಬಿಡೋದು ಅಂತ ಜನ ಇದ್ದಾರೆ ಈ ಕಾಲದಲ್ಲಿ. ಅದಕ್ಕೆ ಇದು 501 ಎಕರೆ ಬ್ಯಾಂಬ್ರದ್ದು. ಆವಾಗ ಈ ಉಳೊಂದೇ ಭೂಮಿ ಅಂತ ಇಂದಿರಾ ಗಾಂಧಿ ಮಾಡಿದಾಗ ಆವಾಗ ಈ ಬ್ಯಾಂಬ್ರೆಲ್ಲ 7,000 ರೂಪಾಯಿ 1 ಎಕರೆ ಬರ್ಕೊಟ್ಬಿಟ್ಟು 501 ಎಕರೆ ಇವ್ರಿಗೆಲ್ಲ IHRಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಗ್ರಾಮನ ದತ್ತಕ್ಕೆ ತಗೊಂಡಿದ್ದಾರೆ. ಅವರು ಸರಿ ನೋಡ್ತಾ ಇಲ್ಲ, ಅವ್ರದ್ದು ಎಷ್ಟೋ ಅಷ್ಟು ನೋಡ್ತಾ ಇದ್ದಾರೆ, ಇದೇ ನೋಡೋದಿಲ್ಲ. ಗ್ರಾಮಕ್ಕೆ ಕೈ ಹಾಕ್ತಾ ಇಲ್ಲ ಅವರು. ಆ ಥರ ಇಲ್ಲಿ ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಜ, ಕಾಳಭೈರೀಶ್ವರ, 10 ದಿಕ್ಪಾಲಕ ಇದ್ದಾರೆ, ದೇವತೆಗಳು ಇದ್ದಾರೆ ಈ ಊರಲ್ಲಿ. ಅಷ್ಟು ಚೆಂದಾಗ ಅಷ್ಟು ನಮಗೆ ಗೊತ್ತು ಸ್ವಾಮಿ. ಈ ನಂದಿ ಇದು ಲಿಂಗ ಇಲ್ಲಿ ಐಕ್ಯ ಆಗೋದಕ್ಕೆ ಈ ಲಿಂಗಸ್ವಾಮಿ ಧರ್ಮೇಶ್ವರ ಶಿವ ಉದ್ಭವವಾಗಿ ಗೆಲುವು ನಿಮ್ಮದೇ ಅಂತ ಹೇಳಿದ ಜಾಗ ಇದು.
ಅದು ಮುಖ್ಯವಾದ ವಿಷಯ. ಅಷ್ಟು ನನಗೆ ಗೊತ್ತು. ಆಮೇಲೆ ಇದೊಂದು ಇದಾದಮೇಲೆ ಇಲ್ಲಿ ಅರ್ಜುನ, ನಕುಲ, ಸಹದೇವ, ಧರ್ಮರಾಯರಿದ್ದಾರೆ. ಭೀಮ ಮಾತ್ರ ಯಾಕೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ? ಭೀಮ ಊರ ಪಕ್ಕದಲ್ಲಿ ದ್ರೌಪದಿನ ಕೆಣಕಕ್ಕೆ ಹೋದಾಗ ಅಲ್ಲೋಗಿ ಹೊಡೆದಿದ್ದ ಜಾಗ, ದುರ್ಯೋಧನ ಹೊಡೆದು ಅಲ್ಲಿ ಒಂದು ಕಲ್ಲಲ್ಲಿ ಸೂರ್ಯ ಚಂದ್ರ ಫಿಶ್ ಮರಣ ಎಂದಾಗ ನೀನು ಎದ್ದು ಬಾ ಅಂತ ಕೃಷ್ಣ ಶಾಪ ಕೊಟ್ಟಿದ್ದ ಅವನಿಗೆ. ಸೂರ್ಯ ಚಂದ್ರ ಫಿಶ್ ಮರಣ ಆಗುತ್ತಾ? ಫಿಶ್ ಏನೋ ಕೆರೆಯಲ್ಲಿ ಹಿಡಿಬೋದು, ಸಮುದ್ರದಲ್ಲಿ ಹಿಡಿಯೋಕ್ಕಾಗುತ್ತಾ? ಅವಾಗ ಶಾಪ ಕೊಟ್ಟಿದ್ದು ಅವ್ರ ವಂಶ ನಿರ್ವಂಶ ಆಗಬೇಕು, ಅವನು ಉಳಿಯೋದಿಲ್ಲ ಅವ್ರ ಕಲಿಯುಗದಲ್ಲಿ, ಆ ಥರ ಬೇಡ, ಅಳಬೇಡ ಅಂತ. ಇಲ್ಲಿಂದ ಕೈವಾರದಲ್ಲಿದ್ದಾರೆ ಇವರು 5 ಜನ. ಆ ಕೈವಾರದಲ್ಲಿ ಬಕಾಸುರ ಭೀಮನಜ್ಜೆ ಅಂತ ಹೇಳ್ತಾರೆ. ಅಲ್ಲಿ ಭೀಮ ಅಲ್ಲೋಗಿ ಇವರು ಊಟ ತಗೊಂಬಂದಾಗ ಹಳ್ಳಿ ಜನ ಅವರು ಎಲ್ಲ ಅವನೇ ತಿಂದಾಕ್ತಿದ್ದ. ಆಗೋದಿಲ್ಲ ಅಂತ ಅಂದಾಗ 2 ಕಾಲು ಹಿಡ್ಕೊಂಡು ಹೋಗೋದು ಬಂಡೆಗೆ ಸುತ್ತಿದ್ದಾನೆ ಕೈವಾರದಲ್ಲಿ ಬೇಕೆ ನೋಡಿ. ಭೀಮ ಹೆಜ್ಜೆ ಹಾಕಿರೋದು ಇಲ್ಲಿ ಹೆಸರುಗಳ ತಾಚೆ ಬಸವಣ್ಣನ ಜಾತ್ರೆ ಅಂತ ಆಗುತ್ತೆ ಬೇಕಲ್ಲಲ್ಲಿ, ಅಲ್ಲಿ ಹೆಜ್ಜೆ ಇಟ್ಟಿದ್ದಾನೆ. ತೊರೆ ನಕ್ಷತ್ರದಲ್ಲಿ ಭೀಮನ್ ಜಾತ್ರೆ ಆಗುತ್ತೆ ಅವನದು, ಭೀಮಂದು. ಭೀಮ ಅಲ್ಲಿಗೆ ಯಾತಕ್ಕೆ ಹೋದ್ರೆ ಇವನು ಸಂಧ್ಯಾವನ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬರೋವಾಗ ಅಲ್ಲಿ ದ್ರೌಪದಿ ತವಕ ಇವನೇನೋ ತೀಟೆ ಮಾಡ್ತಿದ್ದ. ಹೊಡೆದಿದ್ದ ಜಾಗ ಅಂತ ಸ್ವಾಮಿ, ನಮಗಷ್ಟು ಗೊತ್ತಿಲ್ಲ. ನಮ್ಮ ತಂದೆಯವರು ಇಲ್ಲಿ 84ನೇ ತಲೆಯವರು, ನಮಗಷ್ಟು ವಿಷಯ ಗೊತ್ತಿಲ್ಲ. ಗೊತ್ತಾ? ಧನ್ಯವಾದ. ಮಾತ್ರ ಕುಂತಿಗೆ ಸಮಂಪಾಕು ಅಂತ ಅಡಿಗೆ ಸಾಮಾನು ಇಡ್ತಾರೆ. ಅವರು ಮದುವೆ ಆಗದಿದ್ದರು ಮೈ ಮೇಲೆ ಇರೋದು ಒಂದು ಜೊತೆ ಬಟ್ಟೆ, ಸ್ನಾನ ಮಾಡಿದ ಬಟ್ಟೆ ಇಲ್ಲಿ ತಂದು ಹಾಕ್ಬೇಕು ಮುತ್ತರಾಯ ಸ್ವಾಮಿ ಹತ್ರ. ಅಲ್ಲಿ ಕುಂತಿ ಹತ್ರ ಏನು ಬಡಿಸಿದ್ವೋ ಅದೆಲ್ಲ ಬೇರೆಯವ್ರು, ನೀವಾದ್ರೂ ಎತ್ಕೊಂಡು ಹೋಗೋದು, ಇವರಾದ್ರೂ ಮುಟ್ಕೊಡ್ದು ಅಲ್ಲಿರೋ ಅಷ್ಟು ಕೊಂಬು ತಗೊಂಡೋಗಿ ಅಲ್ಲಿ ನಾಗದೇವತೆಗೆ ಕುಂತಿ ಪ್ರತಿಷ್ಠಾಪನೆ ಮಾಡಿದ್ದು. ಆ ನಾಗದೇವತೆಗೆ 1 ವರ್ಷದೊಳಗೆ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಸೆಟ್ ಆಗುತ್ತೆ, ಮಕ್ಕಳು ಆ ಥರ ಶಾಪ ಇದೆ ಇಲ್ಲಿ. ಇವಾಗ ನಿಮಗೇನಂದು ದುಡ್ಡು ಕೊಡಬೇಕು, ಒಂದು ಕೇಸೆ ಆಗಲಿ ಇಲ್ಲಿ ಎಳ್ಳು ನೀರು ಬಿಟ್ಬಿಟ್ಟು ಅರಕೆ ಮಾಡ್ಕೊಂಡು ಹೋದರೆ ಸಾಕು. ಅಷ್ಟು ಭಾಳ ಸಿಸ್ಟಮ್ಮು. 6 ಗಂಟೆ ಮೇಲೆ ಇಲ್ಲಿ ಯಾರೂ ಓಡಾಡೋದಿಲ್ಲ. ಸರ್ಪಕಾವಲು ಅಂತ ಇದು ಭಾಳ ಹಿಂಸೆ ನೋಡಿದರೆ. ಇದು ಐವರ್ಕೊಂಡ್ರಪುರ ದೇವಾಲಯದ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತಾ ಇರ್ತಕ್ಕಂಥ ದಾರಿ. ಇದು ದೇವಾಲಯಕ್ಕೆ ಹೋಗುವಂಥ ದಾರಿ. ಇದು ಪಶ್ಚಿಮದಲ್ಲಿ ಇರ್ತಕ್ಕಂಥ ಬಾಗಿಲು ನೋಡಿ. ಇದು ನಕುಲ, ಸಹದೇವರು, ಅರ್ಜುನ, ಹೀಗೆ ಈ ಕಡೆ ಬಂದರೆ ಕುಂತಿ ತಾಯಿ, ಇಲ್ಲಿ ಕುಂತಿ ಇದ್ದಾರೆ, ಭೀಮೇಶ್ವರ ಇದ್ದಾರೆ, ಅರ್ಜುನ, ಹೀಗೆ ಪಂಚಪಾಂಡವರು ಇಲ್ಲೇ ತಂಗಿ ಇಲ್ಲಿ ಶಿವಾರಾಧನೆ ಮಾಡಿ ಇಲ್ಲಿಂದ ಹೋದಂಥ ಸ್ಥಳ ಇದು. ಹಾಗಾಗಿ ಇಲ್ಲಿ ತಂಗಿದ್ರಿಂದ ಹಾಗೆ ಇಲ್ಲಿ ವ್ಯಾಸ ಮಹರ್ಷಿಗಳು ವಾಸವಾಗಿದ್ದರಂತೆ. ಇಲ್ಲಿ ಇವಾಗೂ ಇದಿದೆ. ಆಮೇಲೆ ಸುತ್ತ ಇಲ್ಲಿ ಹಾವುಗಳ ಒಂದು ಸಂಚಾರ ಜಾಸ್ತಿ ಇದೆ ಅಂತೆ. ಇದನ್ನು ದೇವಸ್ಥಾನ ಕಾಯೋದಕ್ಕೆ ಅಂತೇಳಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಗ್ರಾಮಕ್ಕೆ ಐವರಕಂಡ್ರಪುರ ಅಂತ ಬಂದಿದೆ. ದಯಮಾಡಿ ಐವರಕಂಡ್ರಪುರ ಅಂದರೆ ಏನು ಸ್ವಾಮಿ? ಇದು ಅರಗಮನೆಯಿಂದ ತಪ್ಪಿಸ್ಕೊಂಡು ಬಂದು ಕುಂತಿದೇವಿ ಮಕ್ಕಳನ್ನ ಹಾಕೊಂಡು ಮಲಗಿದ ಜಾಗ 5 ಜನ, ಅದಕ್ಕೆ ಐವರಕಂಡಪುರ ಅಂತ ಹೆಸರು. ಆ 5 ಜನ ಇಲ್ಲಿ ನೋಡಿದಂಥ ಮಾತ್ರ ಇದ್ದಿದ್ದು ಊರು, ಅದಕ್ಕೆ ಐವರಕಂಡ್ರಪುರ ಅಂತ ಹೆಸರು. ಈ ದೇವಾಲಯಕ್ಕೆ ಪೂರ್ವದಿಂದ ಎಂಟ್ರೆನ್ಸ್ ತಗೊಂಡು ಗೇಟ್ನಿಂದ ದೇವಾಲಯಕ್ಕೆ ಪೂರ್ವಕ್ಕೆ ಬಾಗಿಲಿಟ್ಟಿದ್ದಾರೆ. ನಾವು ನುಗ್ಗೋದು ದಕ್ಷಿಣಕ್ಕೆ, ಪೂರ್ವ ಪಶ್ಚಿಮದಲ್ಲಿ ನಾವು ನುಗ್ಗೋ ಥರ ದೇವಸ್ಥಾನದ ಒಳಗಡೆ ನುಗ್ಗಿ ಮುಂದಕ್ಕೆ ಹೋದರೆ ಅಲ್ಲಿಂದ ದಕ್ಷಿಣಕ್ಕೆ ನಾವು ಈಚೆ ಬರೋ ಥರ ಆ ರೀತಿ ಮಾಡಿದ್ದಾರೆ. ಇದು ಯಾವ ರೀತಿ ಅಂತ ನನಗೂ ಗೊತ್ತಾಗಲಿಲ್ಲ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕಲೆ ಹಾಕಬೇಕು. ನೋಡಿ, ಇದು 500 ಎಕರೆ ಟೋಟಲ್ಲು ಈ ದೇವಾಲಯಕ್ಕೆ ಇದ್ದಂಥ ಜಾಗ. ಇದು ಎಲ್ಲ ಬರೀ ಬ್ರಾಹ್ಮಿಣ್ಸ್ಗೆ ಅಂತಲೇ, ಬ್ರಾಹ್ಮಣರಿಗೆ ಅಂತೇಳಿನೇ ಕೊಟ್ಟಂಥ ಜಾಗ. ಈ ಜಾಗವನ್ನು ಇಂದಿರಾ ಗಾಂಧಿಯವರು ಉಳುವವನೇ ಭೂಮಿ ಒಡೆಯ ಅನ್ನುವಂಥ ಒಂದು ಕಾನೂನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಈ ಜಮೀನನ್ನು ಸರ್ಕಾರದ ಸುಪರ್ದಿಗೆ ವಾಪಸ್ಸು ಕೊಟ್ಟು ಬ್ರಾಹ್ಮಣರು
2,000 ರೂಪಾಯಿನಂತೆ ಎಕರೆಗೆ ಕೊಟ್ಟು ಅವರವರು ಬೇರೆ ಬೇರೆ ದಿಕ್ಕಿಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಈ ಜಾಗಕ್ಕೆ ಎಲ್ಲ ಆಗಿನ ಯಾರು ಕಾಲಗಳಿಗೆಲ್ಲ ಇದನ್ನು ನೋಡ್ಕೊಳ್ತಾ ಇದ್ದಾರೆ, ಮಂಟಪಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅಂದರೆ ಸರ್ಕಾರ, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಆಗ ಇವರು ಯಾರು ಇದ್ರ ಬಗ್ಗೆ ಅಷ್ಟೊಂದು ಅಂತ ಕಲ್ಲು ಅಂತ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಶಿಥಿಲಾವಸ್ಥೆಯಲ್ಲಿ ಇದು ರೆಡಿ ಮಾಡ್ತಾ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರೆ ಮಾಡಿಕೊಡ್ಬೇಕು ಸರ್ಕಾರದವರು. ಭಾಳ ದೊಡ್ಡ ಮಟ್ಟದಲ್ಲಿ ದೇವಾಲಯ ಹೆಸರು ಮಾಡೋದ್ರಲ್ಲಿ ಎರಡು ಮಾತಿಲ್ಲ. ಇದು ಕಾಲಭೈರವನ ದೇವಾಲಯ. ಕಾಲಭೈರವೇಶ್ವರ ಇಲ್ಲಿ ನೆಲೆಸಿ ಈ ಒಂದು ದೇವಾಲಯದ ಭಕ್ತಾದಿಗಳಿಗೆ ರಕ್ಷಣೆ ಕೊಡ್ತಾ ಏನು ಕೋರ್ಕೊಳ್ತಾರೆ ಭಕ್ತಾದಿಗಳು, ಅದಕ್ಕೆ ಅಸ್ತು ಅಂತ ಇಲ್ಲಿ ಎಲ್ಲ ಭಕ್ತಾದಿಗಳನ್ನ ಕಾಪಾಡ್ಕೊಂಡು ಬರ್ತಾಯಿದ್ದಾರೆ. ಈ ಭಗವಂತ ಒಲಿದ್ರೆ ಶರಣು ಅಂಥೇಳಿ ಎಲ್ಲದಕ್ಕೂ ಅಸ್ತು ಅಂತಾರೆ. ನೋಡಿ, ತಂದೆಯನ್ನು ಕಾಯ ವಾಚ ಮನಸ ಶಾಸನ ನಾವು ಸ್ತುತಿಸ್ಬೇಕು. ಆಗ ಮಾತ್ರ ಕಾರ್ಯಸಿದ್ಧಿಯಾಗುತ್ತೆ, ಫಲಪ್ರದವಾಗುತ್ತೆ. ನೋಡಿ, ಇದು ಶಿಲಾಶಾಸನ. ಈ ಶಿಲಾಶಾಸನ 1,000 ವರ್ಷಗಳಿಗಿಂತ ಮೊದಲೇ ಇರ್ತಕ್ಕಂಥದ್ದು. ಒಂದು ಅಂದಾಜಿನ ಪ್ರಕಾರ ಹೇಳ್ತಾ ಇರ್ತಕ್ಕಂಥದ್ದು. ತುಂಬ ಹಳೆಯ ಪುರಾತನ ದೇವಾಲಯ ಇದು. ಒಟ್ಟಿಗೆ ಹಾಗೆ ನೋಡಿ, ಮುಂದೆ ಬಂದರೆ ಅಶ್ವತ್ಥಕಟ್ಟೆ ಯಾವ ರೀತಿ ಆಗೋಗ್ಬಿಟ್ಟಿದೆ ನೋಡಿ. ಆಮೇಲೆ ಇಲ್ಲೊಂದು ಗರುಡಗಂಬ ಹಾಕಿದ್ದಾರೆ. ಈ ಗರುಡಗಂಬ ಹೊಸ್ದಾಗಿ ಏನಾದರೂ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಎತ್ತೇ ಮಾಡಿದ್ದಾರೆ, ಆದರೆ ಇನ್ನೂ ನೆಟ್ಟಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಹಾಗೆ ಇದು ದೇವಸ್ಥಾನ ಮುಂದೆ ಅಭಿವೃದ್ಧಿ ಮಾಡಿದ್ರೆ ಇನ್ನೊಂದು ಶಿಲಾಶಾಸನ ಒಳ್ಳೆ ಪ್ರವಾಸಿ ತಾಣ ಆಗೋದ್ರಲ್ಲಿ ಅದು ಎರಡು ಮಾತಿಲ್ಲ. ಬಹುಶಃ ತಮಿಳ್ನಲ್ಲಿ ಕೆತ್ತಿದಾರೋ ಅಥವಾ ಬೇರೆದ್ರಲ್ಲಿ ಕೆತ್ತಿದಾರೋ ಗೊತ್ತಿಲ್ಲ. ಅದು ತಮಿಳು ಅಕ್ಷರ ಥರನೇ ಕಾಣಿಸುತ್ತೆ ಒಂದು ಅಂದಾಜಿನ ಪ್ರಕಾರ. ಅಂದರೆ ನೋಡಿ, ಇದೊಂದು ಈಗ ಒಂದಷ್ಟು ಇದು ಸಂಸ್ಕೃತದಲ್ಲಿ ಕೆತ್ತಿರಬೇಕು ನಾವು ಅನ್ಸುತ್ತೆ. ಇದು ಗೊತ್ತಾಗ್ತಾ ಇಲ್ಲ, ಬಟ್ ಇದು ಸಂಸ್ಕೃತನೇ. ಇದು ನೋಡಬೇಕು, ಓದಬೇಕು. ಇದು ಸಂಸ್ಕೃತದಲ್ಲಿ ಕೆತ್ತಿರುವಂಥದ್ದು. ಇನ್ನೊಂದು ಬಂದು ಬರೀ ಲಿಪಿ ಬಂದು ತಮಿಳು ಭಾಷೆಯಲ್ಲಿದ್ದಂಗಿದೆ. ಅದು ನೋಡಿ, ಇದು ಇಲ್ಲೊಂದಿದೆ ತಮಿಳು ಭಾಷೆ ಕಂಡಂಗೆ ಕಾಣುತ್ತೆ. ಇದು ಲಿಪಿ ಕಡಿಮೆ ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಪುರಾತತ್ವ ಇಲಾಖೆಯವರು ಇದನ್ನು ತಮಿಳು ಸಂಶೋಧನೆ ಮಾಡಿ ಕಾಪಾಡಿದ್ದಾರೆ. ಹಾಗೆ ಊರಿನವರು ಕೂಡ ಕಾಪಾಡ್ತಾ ಇದ್ದಾರೆ. ಇದಕ್ಕೆ ಮುಜರಾಯಿ ಇಲಾಖೆ ಇದರ ಕಡೆ ಗಮನ ಹರಿಸಿ ಸಂಪೂರ್ಣವಾದಂಥ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರೆ ಇದು ಒಂದು ಒಳ್ಳೆಯ ಪ್ರವಾಸಿ ತಾಣ ಆಗೋದ್ರೊಳಗೆ ಎರಡು ಮಾತಿಲ್ಲ. ಹೀಗೆ ಯಾಕೆ ಅಂತಂದರೆ ಈ ದೇವಾಲಯದ ಒಂದು ಪುರಾತನ ಇತಿಹಾಸ ಏನಿದೆಯಲ್ಲ ಮಾಡಿದ್ದಾರೆ ಅಂತ ಅದು ಎಲ್ಲರ ಮನ ಮುಟ್ಟುವಂಥದ್ದು, ಎಲ್ಲರನ್ನ ಸೆಳೆಯುವಂಥದ್ದು. ಹಾಗೆ ಈ ಸ್ಥಳ ಕೂಡ ಅಷ್ಟೇ ಚೆನ್ನಾಗಿದೆ. ಇದೊಂದು ರೀತಿ ಶುಭ್ರವಾಗಿ ಇದು ಕೂಡ ನೋಡಿ. ಇದು ಶ್ರೀಕೃಷ್ಣ ದುರ್ಯೋಧನ ಇದ್ರ ಮೇಲೆ ಒಂದು ಶಿಲಾಶಾಸನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಒಂದು ಚಂದ್ರ, ಒಂದು ಸೂರ್ಯ, ಒಂದು ಏನು ಮೀನು, ಇದನ್ನು ಇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸೂರ್ಯ ಚಂದ್ರ ಮೀನು ಇದು ಆವಾಗಲೇ ಪುರೋಹಿತರು ಇದ್ರ ಬಗ್ಗೆ ಹೇಳಿದ್ರು. ಇದು ವಿಷಯ ಇದನ್ನು ನಾವು ಇದು ತಿಳ್ಕೊಂಡಿರುವಂಥದ್ದು ಬೇಕಾದಷ್ಟಿದೆ. ನೋಡಿ, ಒಂದು ದ್ರೌಪದಮ್ಮ ಅಂದರೆ ಕರಗದಮ್ಮ ಅಂತ ಹೇಳ್ತಾರೆ, ದ್ರೌಪದಮ್ಮ ಅಂತ ಹೇಳ್ತಾರೆ. ಆ ತಾಯಿನೇ ಕರಗದಮ್ಮನೇ ದ್ರೌಪದಮ್ಮ, ದ್ರೌಪದಮ್ಮನೇ ಕರಗದಮ್ಮ ನೆಲೆಗೊಂಡಿರುವಂಥದ್ದು ಅವ್ರ ದೇವಸ್ಥಾನ ಇದು. ಕರಗದಮ್ಮ ಜೊತೆಗೆ ಪಟಾಲಮ್ಮನ ದೇವಾಲಯ ಕೂಡ ಇದೆ. ಬಾಗಿಲಾಕ್ಬಿಟ್ಟಿದ್ದಾರೆ. ದೇವಾಲಯ ನಮಗೆ ಭಾಳ ಚೆನ್ನಾಗಿದೆ ದೇವಸ್ಥಾನ. ಅವರು ಒಳಗಡೆ ತೂಗು ಯಾಲೆ ಮೇಲೆ ದ್ರೌಪದಮ್ಮ ನೋಡೋಣ, ವಿರಾಜಮಾನರಾಗಿದ್ದಾರೆ. ಅದನ್ನು ಸಾಧ್ಯವಾದಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತೋರಿಸ್ತೀನಿ ನಿಮಗೂ ಕೂಡ, ಬನ್ನಿ ನೋಡೋಣ. ನೋಡಿ,
ಈಗ ತೋರಿಸ್ತೀನಿ. ನೋಡಿ ಇಲ್ಲಿ ಎದುರುಗಡೆ ಸ್ಕ್ರೀನ್ ಬಿಟ್ಬಿಟ್ಟಿದ್ದಾರೆ. ಈ ತೂ ಎಲೆ ಮೇಲೆ ತಾಯಿ ಪೌಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈ ಕಡೆ ಬಂದರೆ ಪಟಾಲಮ್ಮ ಹಾಗೆ ದ್ರೌಪದಮ್ಮ ಸಪ್ಲದಮ್ಮ ಎರಡೂ ಇದೆ ಎಲ್ಲ ಇದ್ದಾರೆ. ನೋಡಿ ಕಡೆ. ಹಾಗೆ ಆ ಕಡೆ ಬಂದರೆ ತಾಯಿ ತೊಟ್ಲ ಮೇಲೆ ತೂಗ್ತಾ ಇರೋದು. ಇದು ಭಾಳ ತುಂಬ ಚೆನ್ನಾಗಿದೆ ದೇವಸ್ಥಾನ. ಪ್ರತಿಯೊಬ್ಬ ಪ್ರವಾಸಿಗರು ಬಂದು ನೋಡಬೇಕಾಗಿರ್ತಕ್ಕಂಥ ದೇವಾಲಯ. ಈಗ ನೋಡಿ, ಈ ಪಾಂಡವರ ಒಂದು ವನವಾಸದ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಈ ದೇವಾಲಯ. ಕುಡಿದವ್ರೆ ಗೇಟ್ ಒಳಗಡೆಯಿಂದ ಇದನ್ನು ಒಂದು ಐತಿಹಾಸಿಕ ಸ್ಥಳ, ಕುಡಿಸಿ ಪುರಾಣ ಪ್ರಸಿದ್ಧ ಸ್ಥಳ ಅಂತ ಹೇಳ್ಬೋದು. ಐತಿಹಾಸಿಕ ಸ್ಥಳ ಅಲ್ಲ, ಪುರಾಣ ಪ್ರಸಿದ್ಧ ಸ್ಥಳ. ಮಹಾಭಾರತಕ್ಕೆ ಕರ್ಕೊಂಡು ಹೋಗುತ್ತೆ. ಬನ್ನಿ ಇಲ್ಲಿ ಶಿವನ ದರ್ಶನ ಮಾಡಿ ನಾವೆಲ್ಲ ಪುನೀತರಾಗೋಣ. ಇದು ಭಗವಂತ ಶ್ರೀಕೃಷ್ಣನ ದೇವಾಲಯ. ಈ ಐವರಕಂಠಪುರದಲ್ಲಿ ಪಾಂಡವರಿಗೆ ಬೆನ್ನೆಲುಬಾಗಿ ನಿಂತು ಕಾಪಾಡಿದಂಥ ದೊರೆ ನಮ್ಮ ಶ್ರೀಕೃಷ್ಣ. ಇದೇನೋ ಒಂದು ಶಿಲಾಶಾಸನ ಇದ್ದಂಗಿದೆ, ಏನು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಅಥವಾ ಇದು ಗರುಡಗಂಬ ಇತ್ತ ಶಿಲಾಶಾಸನವ ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ನೋಡಿ, ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ಜೀರ್ಣೋದ್ಧಾರ ಮಾಡಿದ್ದಾರೆ ದೇವಸ್ಥಾನ. ಇದು ಹಳೆಯ ದೇವಾಲಯನೇ. ಬಾಗಿಲಾಕ್ಬಿಟ್ಟಿದ್ದಾರೆ. ಭಗವಂತನ ದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯಿಂದ ತೋರಿಸ್ತೀನಿ. ಹೊರಗಡೆಯಿಂದಾನೆ ನೋಡಿ. ಇದು ಹಳೆ ದೇವಾಲಯ ಇದ್ದಂಗಿದೆ. ಎಲ್ಲ ನೋಡಿ, ದೇವಸ್ಥಾನ ಎಲ್ಲ ಭಾಳ ಹಳೆಯ ದೇವಸ್ಥಾನ. ಇಲ್ಲಿಂದ ತೋರಿಸ್ತೀನಿ. ದೇವಸ್ಥಾನ ಬಾಗಿಲು ತೆಗೆದೇ ಇರೋ ಕಾರಣ ಈ ಕಡೆಯಿಂದ ಇದು ಮಾಡ್ತಾ ಇರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ. ಜೈ ಹಿಂದ್, ಜೈ ಕರ್ನಾಟಕ.